ಎಸ್ತೇರಳು ಗ್ರಂಥದಿಂದ ಇಂದಿನ ವಾಚನ. ಮರಣ ಭಯದಿಂದ ಕಂಗೆಟ್ಟ ರಾಣಿ ಎಸ್ತೇರಳು ಸರ್ವೇಶ್ವರನ ಆಶ್ರಯವನ್ನು ಕೋರಿದಳು. ಇಸ್ರಾಯೇಲರ ದೇವರಾದ ಸರ್ವೇಶ್ವರನಿಗೆ ಪ್ರಾರ್ಥನೆ ಮಾಡುತ್ತಾ ಈ ಪರಿ ಮೊರೆಯಿಟ್ಟಳು. ನನ್ನ ಸರ್ವೇಶ್ವರ ಅರಸನೇ, ತಾವೊಬ್ಬರೇ ದೇವರು. ನನ್ನ ಪ್ರಾಣಕ್ಕೆ ಗಂಡಾಂತರ ಬಂದಿಹ ಈ ವೇಳೆಯಲ್ಲಿ ತಮ್ಮನ್ನಲ್ಲದೆ ಯಾರನ್ನು ಆಶ್ರಯಿಸಲಿ? ತಾವರಿಸಿಕೊಂಡಿರಿ ಸಕಲ ರಾಷ್ಟ್ರಗಳಿಂದ ಇಸ್ರಾಯೇಲನ್ನು ತಮ್ಮ ಪ್ರಜೆಯಾಗಲು ಪ್ರತ್ಯೇಕಿಸಿದ್ದೀರಿ. ನಮ್ಮ ಪೂರ್ವಜರನ್ನು ತಪ್ಪದೆ ಈಡೇರಿಸಿದ್ದೀರಿ ತಮ್ಮ ವಾಗ್ದಾನಗಳನ್ನು. ಕುಟುಂಬದವರಿಂದ ಬಾಲ್ಯದಿಂದಲೇ ನಾ ಕಲಿತೆ ಈ ಪಾಠವನ್ನು. ಸರ್ವೇಶ್ವರ, ನಮ್ಮನ್ನು ತಂದುಕೊಳ್ಳಿ ನೆನಪಿಗೆ. ಆಪತ್ತಿನಲ್ಲಿ ನೇರವಿತ್ತು ಧೈರ್ಯ ನೀಡಿ ನಮಗೆ. ರಾಜಾಧಿರಾಜ ಒಡೆಯ ತಾವು ಸಕಲ ದೇವರುಗಳಿಗೆ ಕರುಣಿಸಿ ಸಿಂಹರಾಜನ ಮುಂದೆ ನಿಂತು ನಾ ವಾದಿಸುವಂತೆ. ಈ ರಾಜನು ಶತ್ರು ಹಾಮನನ್ನು ದ್ವೇಷಿಸುವಂತೆ, ಆ ಶತ್ರು ಹಾಗೂ ಅವನ ಸಂಗಡಿಗರು ನಾಶವಾಗುವಂತೆ. ಸರ್ವೇಶ್ವರ, ರಕ್ಷಿಸಿರಿ ನೇರವಿತ್ತು ಈ ಒಬ್ಬಂಟಿಗಳಿಗೆ. ಯಾರನ್ನು ಆಶ್ರಯಿಸಲಿ ನಾನು ತಮ್ಮನ್ನಲ್ಲದೆ? ದೇವರ ವಾಕ್ಯ. ಮತ್ತಾಯ ಬರೆದಿರುವ ಗ್ರಂಥದಿಂದ ಇಂದಿನ ಶುಭ ಸಂದೇಶ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಕೇಳಿರಿ, ನಿಮಗೆ ಕೊಡಲಾಗುವುದು. ಹುಡುಕಿರಿ, ನಿಮಗೆ ಸಿಗುವುದು. ತಟ್ಟಿರಿ, ನಿಮಗೆ ಬಾಗಿಲು ತೆರೆಯಲಾಗುವುದು. ಏಕೆಂದರೆ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು, ಹುಡುಕುವವನಿಗೆ ಸಿಗುವುದು, ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. ನಿಮ್ಮಲ್ಲಿ ಯಾವನು ತಾನೇ ತನ್ನ ಮಗ ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಟ್ಟಾನು? ಮೀನನ್ನು ಕೇಳಿದರೆ ಹಾವನ್ನು ಕೊಟ್ಟಾನು? ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ, ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ ಒಳ್ಳೆಯ ಕೊಡುಗೆಗಳನ್ನು ಕೊಡಬಲ್ಲರು. ಜನರು ನಿಮಗೆ ಏನನ್ನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿ. ಧರ್ಮಶಾಸ್ತ್ರದ ಹಾಗೂ ಪ್ರವಾದನೆಗಳ ಸಾರ ಇದೆ. ಪ್ರಭುವಿನ ಶುಭ ಸಂದೇಶ.